ಹಾಯ್ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ವೃತ್ತಗಳಿಗೆ ಸಂಬಂಧಿಸಿದಂತ ಕೇಳ್ತಕ್ಕಂಥ ಮುಖ್ಯವಾದಂಥ ಪ್ರಶ್ನೆಗಳು. ವಿದ್ಯಾರ್ಥಿಗಳು ಈಗಾಗಲೇ ಏನಪ್ಪ 4 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಏನು ಬಿಡುಗಡೆ ಮಾಡ್ಯಾರ, ಆ ಪ್ರಶ್ನೆ ಪತ್ರಿಕೆ ಎಲ್ಲದನ್ನು ನಾವು ನೋಡಿದಾಗ ಈ ಅಧ್ಯಾಯದಿಂದ ಕೇವಲ ಏನಪ್ಪಾ ಅಂದ್ರೆ ನಮ್ಗೆ 3 ಅಂಕದ ಪ್ರಶ್ನೆಯನ್ನು ಮಾತ್ರ ಕೇಳ್ಯಾರ. ಮತ್ತು ಇಲ್ಲಿ ಏನಪ್ಪಾ ಅಂದ್ರೆ 1 ಅಂಕ ಕೇಳಿಲ್ಲ, 2 ಅಂಕನಾಗೂ ಇಲ್ಲ. ಹಾಗಾಗಿ ನಿಮಗೂ ಕೂಡ ಏನಪ್ಪಾ ಅಂದ್ರೆ ವಾರ್ಷಿಕ ಪರೀಕ್ಷೆಯಲ್ಲಿ ಈ ಅಧ್ಯಾಯದಿಂದ ಕೇವಲ 3 ಅಂಕದ ಪ್ರಶ್ನೆಯನ್ನು ಮಾತ್ರ ಕೇಳ್ತಾರ. ಬಂದ್ರೆ ಏನ್ ಮಾಡ್ಬೋದಪ್ಪ ಅಂದ್ರೆ 1 ಅಂಕದ ಪ್ರಶ್ನೆಯಲ್ಲಿ ಒಂದು ಸೂತ್ರ ಕೇಳ್ಬೋದು. ಈ ಅಧ್ಯಾಯದಾಗ ನಿಮ್ಗೆ ಏನಪ್ಪಾ ಅಂದ್ರೆ ಮುಖ್ಯವಾಗಿ 2 ಸೂತ್ರಗಳದಾವು. ಒಂದೇನಪ್ಪಾ ಅಂದ್ರೆ ವೃತ್ತಖಂಡದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ, ಮತ್ತು ಇನ್ನೂ ಒಂದೇನಪ್ಪಾ ಅಂದ್ರೆ ಕಂಸದ ಉದ್ದವನ್ನ ಕಂಡುಹಿಡಿಯುವ ಸೂತ್ರ. ಹಾಗಾಗಿ ಈ ತ್ರಿಜ್ಯಾಂತ ಖಂಡದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಒಂದು, ಮತ್ತು ಕಂಸದ ಉದ್ದವನ್ನು ಕಂಡುಹಿಡಿಯುವ ಸೂತ್ರ ಒಂದು. ಇವು 2 ಸೂತ್ರ ನೀವು ಬಹ್ಯಾಟ್ ಮಾಡಿದ್ದೆ ಆದ್ರೆ ಅತಿ ಸುಲಭವಾಗಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ 3 ಅಂಕವನ್ನ ಪಡ್ಕೋಬಹುದು. ಕೇವಲ ಇಲ್ಲಿ ಏನಪ್ಪಾ ಅಂದ್ರೆ ಸೂತ್ರ ಬರೆದ್ರು ನಿಮ್ಗೆ ಅರ್ಧ ಅಂಕ ಸಿಗ್ತಾವೆ. ಆ ಸೂತ್ರದಲ್ಲಿ ಆ ತ್ರಿಜ್ಯ ಒಂದೇ ಇಲ್ಲಿ ಗೊತ್ತಿರಲಾದಂತ ಮತ್ತು ಕೋನ ಒಂದು, ಇವು ಎರಡರ ಬೆಲೆಯನ್ನು ಹಾಕಿದಾಗ ಕೂಡ ನಿಮ್ಗೆ ಇನ್ನೂ ಒಂದು ಅರ್ಧ ಮಾರ್ಕ್ ಸುಲಭವಾಗಿ ನಿಮಗೆ ಏನು ಪ್ಲಸ್ ಮೈನಸ್ ಮಾಡ್ಲಾರ್ದೇ ನೀವು 1 ಅಂಕವನ್ನ ಪಡ್ಕೋಬಹುದು. ಓಕೆ ವಿದ್ಯಾರ್ಥಿಗಳೇ, ನಾನು ಇವಾಗ 4 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಂತ ಎಲ್ಲಾ ಪ್ರಶ್ನೆಯನ್ನ ವಿವರವಾಗಿ ಬಿಡಿಸ್ತಾ ಹೋಗ್ತೀನಿ ನೋಡಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಏನೇ ಪ್ರಶ್ನೆ ಹೇಳಿದ್ರು ವಿವರಣೆ ಕೊಡ್ತಿರ್ತೀನಿ. ವಿದ್ಯಾರ್ಥಿಗಳಿಗೆ ನಿಮ್ಗೆ ಏನಪ್ಪಾ ಅಂದ್ರೆ ಆಲ್ರೆಡಿ ನಾನು ಬಹಳಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ. ಪ್ರತಿಯೊಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳನ್ನು ಕೂಡ ಮಾಡಿದ್ದೀನಿ. ನನ್ನ ಪ್ಲೇ ಲಿಸ್ಟ್ನಾಗ ಹೋಗ್ರಿ, ಆ ಎಲ್ಲ ವಿಡಿಯೋಗಳನ್ನ ನೋಡ್ರಿ, ಬಹಳಷ್ಟು ನಿಮ್ಗೆ ಹೆಲ್ಪ್ ಆಗ್ತಾವೆ. ಓಕೆ ವಿದ್ಯಾರ್ಥಿಗಳೇ, ನಾವು ಇವಾಗ ಇಲ್ಲಿ ನೋಡ್ರಿ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಕೇಳತಕ್ಕಂಥ 3 ಅಂಕದ ಪ್ರಶ್ನೆ ಅಂದ್ರೆ 25ರಿಂದ 33ರವರೆಗೆ ಎಲ್ಲ 3 ಅಂಕದ ಪ್ರಶ್ನೆಗಳು. ಇವಾಗ ಇಲ್ಲಿ ಏನದ ಚಿತ್ರದಲ್ಲಿ OAB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು 462 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ಮತ್ತು ಕೋನ AOB 120 ಡಿಗ್ರಿ ಆದರೆ ಕಂಸ AYB ಯ ಉದ್ದವನ್ನು ಕಂಡು ಹಿಡಿಯಿರಿ. ನಮಗೆ ಇವಾಗ ಕೊಟ್ಟಿದ್ದು ಏನಪ್ಪಾ ಅಂದ್ರ ತೀಟಾ ಕೊಟ್ಟಾನ. ಎಷ್ಟು ಡಿಗ್ರಿ ಅದಪ್ಪ ತೀಟಾ? ಅದು 120 ಡಿಗ್ರಿ ಅದ. ಮತ್ತು ನಮ್ಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕೊಟ್ಟಾನ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮತ್ತು ನಮಗ ಈ ಕಂಸದ ಉದ್ದ ಕಂಡುಹಿಡಿಬೇಕಾಗಿದ್ದ ನಮ್ಗೆ ಏನ್ ಬೇಕಪ್ಪ ಅಂದ್ರ ತ್ರಿಜ್ಯ ಬೇಕು. ಆದ್ರೆ ಇಲ್ಲಿ ತ್ರಿಜ್ಯ ಇಲ್ಲ. ಹಾಗೆ ನಾವೇನ್ ಮಾಡೋಣ, ಮೊದಲ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಬಳಸ್ಕೊಳ್ಳೋಣ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸೂತ್ರ ಏನದ ನೋಡ್ರಿ, ಇಲ್ಲಿ ಕೇವಲ 2 ಸೂತ್ರಗಳದಾವು. ಆ 2 ಸೂತ್ರಗಳು ನಿಮ್ಗೆ ಬಹ್ಯಾಟ್ ಆದ್ರೆ ಸಾಕು, ಸುಲಭವಾಗಿ ನೀವು ಈ ಅಧ್ಯಾಯದಿಂದ ಬರ್ತಕ್ಕಂಥ 3 ಅಂಕಗಳನ್ನ ಪಡ್ಕೋಬಹುದು. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ತೀಟಾ ಬೈ 360 ಇಂಟು πr². ವಿಸ್ತೀರ್ಣ ಬಂದಾಗ πr² ಬರೀರಿ. ಅದೇ ಕಂಸದ ಉದ್ದ ಬಂದಾಗ ಈ 2 ಅನ್ನ ಇಲ್ಲಿ ಬರೀರಿ, 2πr. ಉಳ್ಕದೆಲ್ಲ ಸೇಮ್ ಇರ್ತೈತಿ. ಹಾಗಾದ್ರೆ ಇಲ್ಲಿ ಬರೀರಿಪ್ಪ, ತ್ರಿಜ್ಯಾಂತ ಖಂಡದ ವಿಸ್ತೀರ್ಣ ಎಷ್ಟು ಕೊಡೋಣವ 462. ಇಲ್ಲಿ ಬರೀರಿ 462 ಇಜ್ಕಲ್ ಟು ತೀಟಾ ಬೆಲೆ ಗೊತ್ತಿಲ್ಲ ನಮಗೆ. ಕೋನ ಕೊಡೋಣ, ಸಾರಿ, ಕೋನ ಬೆಲೆ ಎಷ್ಟಪ್ಪ ಅಂದ್ರೆ ಕೋನ 120 ಡಿಗ್ರಿ ಅದ. ಇಲ್ಲಿ ತೀಟಾ ಅಪಾನ್ 360 ಇಂಟು ಪೈ ಅಂತೂ ಫಿಕ್ಸ್ ಅದಿದು. ಕೆಲವೊಂದು ಸಾರಿ ಏನಪ್ಪ ಪೈ ಬೆಲೆ 22/7 ಕೊಟ್ಟಿದ್ದಾನ. ಇನ್ನು ತ್ರಿಜ್ಯ r² ಅದನ್ನೇ ಕಂಡು ಹಿಡ್ಕೋಬೇಕು ನಾವು. ಓಕೆ, ಇನ್ನು 0 ಕ್ಯಾನ್ಸಲ್ ಆಗಿಬಿಡ್ತು. 12 1 12 12 3 36. ಇನ್ನು ಏನು ಬೆಲೆಗಳು ಉಳ್ದ ನೋಡ್ರಿ, ಅವು ಎಲ್ಲ ಏನು ನೋಡ್ರಿಪ್ಪ, ಒಂದು ಸೈಡ್ ತಂದ್ಬಿಡ್ರಿ. 462 ಇಲ್ಲಿ 3 7 21 ಉಳ್ದ. 21 ಈ ಕಡೆ ಬಂದ ಭಾಗಾಕಾರ ಇದ್ದಿದ್ದು ನೋಡ್ರಿ, 2 ಭಾಗಾಕಾರ ಅದ, ಈ ಕಡೆ ಬಂದ ಗುಣಾಕಾರ ಆಗ್ಬಿಡ್ತು. ಇನ್ನು ಛೇದ ಪದ ಒಳಗೆ ಏನಪ್ಪ ಅಂದ್ರೆ ಇಲ್ಲಿ 22 ಗುಂಡ್ಲೆ ಅದ, ಇಲ್ಲಿ ಭಾಗಾಕಾರ ಏನು ಇಲ್ಲ. ನೀವು ಜಸ್ಟ್ r² ಅನ್ನ ಸಪ್ರೇಟ್ ಮಾಡಿರಿ. ಇದು ಒಂದು ಬೇಸಿಕ್ ಗಣಿತ. ಇದು ಗೊತ್ತಿಲ್ಲ ಅಂದ್ರೆ ನಿಮಗೆ ಗಣಿತ ನೀವು 0 ಇದ್ದಂಗೆ. ಇನ್ನು ಛೇದ ಹಾಕ್ರಿಪ್ಪ, 2 1 2 1 ಹೋಗ್ಬಿಡ್ತು. ಇದಕ್ಕೂ 2ರಲ್ಲಿ ಛೇದ ಹಾಕ್ಬಿಡ್ರಿ. 2 2 4 2 3 6 2 1 2. ಇನ್ನು ಮತ್ತೆ 11ರಿಂದ ಛೇದ ಹಾಕೋಣ. 11 1 11 ಇದು 231 ಅದ. 11 2 22 23 22 1 ಉಳಿತು. ಇದು 1 ಇದು 1 11. ಅಂದ್ರೆ 21 ಗುಂಡ್ಲೆ 21 ಬಂತು. r² ಇಸ್ಕಲ್ ಟು ಎಷ್ಟು ಬಂತು ನೋಡ್ರಿ, ಇಲ್ಲಿ r² ಇಸ್ಕಲ್ ಟು ಬಂದ್ಬಿಡ್ತು 21 ಸ್ಕ್ವೇರ್. 21 ಸ್ಕ್ವೇರ್ ಹೆಂಗಂದ್ರೆ 21 ಗುಂಡ್ಲೆ 21 ಅಂದ್ರೆ 21 ಸ್ಕ್ವೇರ್ ಆಗಿಬಿಡ್ತು.
25 ಎರಡು ಕಡೆ ಸ್ಕ್ವೇರ್ ಬಿಟ್ಬಿಟ್ರಿ ಎಷ್ಟು ಬಂದ್ಬಿಡ್ತಪ್ಪ ಇವಾಗ ದೇರ್ ಫೋರ್ ತ್ರಿಜ್ಯ ಬಂದ್ಬಿಡ್ತು ತ್ರಿಜ್ಯ ಬಂದು 21 ಸೆಂಟಿಮೀಟರ್ ಓಕೆ ನಮಗೆ ತ್ರಿಜ್ಯ ಸಿಕ್ತು ನಮಗೆ ಬೇಕಾಗಿ ತ್ರಿಜ್ಯ ಅಲ್ಲ ಕಂಸದ ಉದ್ದ ಬೇಕಾಗೈತಿ ಇದು AYB ಈ ವೃತ್ತಖಂಡದ ಕಂಸದ ಉದ್ದ ಇದಕ್ಕೂ ಒಂದು ಸೂತ್ರ ಅದ ಏನಪ್ಪಾ ಅಂದ್ರೆ ಅದ ವೃತ್ತ ಕಂಸದ ಉದ್ದ ಕಂಸದ ಉದ್ದ ಕಂಸದ ಉದ್ದ ಇಸ್ಕೊಟ್ಟು ಸೂತ್ರ ಬರೀರಿ ತ್ರಿಜ್ಯಾಂತರ ಖಂಡದ ಕೋನ ತೀಟಾ ಇರುವ ಕಂಸದ ಉದ್ದ ಇಸ್ಕೊಟ್ಟು ಏನಪ್ಪ ಸೇಮ್ ಟು ಸೇಮ್ ಇದೆ ತೀಟಾ ಬೈ 360 ಇಂಟು ಇಲ್ಲಿ ಪೈ ಆರ್ ಸ್ಕ್ವೇರ್ ಬರ್ತಿದ್ದೀವಿ ನಾವು ಇವಾಗ ಏನು ಮಾಡ್ತೀವಪ್ಪ 2πr ಇಲ್ಲಿ ಸೂತ್ರದ ಈ ಅಧ್ಯಾಯದಾಗ ನಿಮ್ಗೆ ಇರುವೇ ಎರಡು ಸೂತ್ರಗಳದಾವು ಈ ಎರಡು ಸೂತ್ರಗಳನ್ನು ನೀವು ಕರೆಕ್ಟಾಗಿ ಬ್ಯಾಟ್ ಮಾಡಿದಾರ ಸುಲಭವಾಗಿ 3 ಅಂಕವನ್ನ ಪಡ್ಕೋಬಹುದು ನೋಡ್ರಿ ಇಲ್ಲೊಂದು ಸೂತ್ರ ಬರ್ದಿರಿ ಇದೊಂದು ಸೂತ್ರ ಮತ್ತೆ ಇನ್ನೊಂದು ಸೂತ್ರ ಇಲ್ಲಿ ಅದ ಇಲ್ಲಿ ಬೆಲೆ ಹಾಕ್ರಪ್ಪ ತೀಟಾ ಬೆಲೆ ಎಷ್ಟು ಕೊಟ್ಟಾನ ಆಲ್ರೆಡಿ 120 ಡಿಗ್ರಿ 360 ಆಸ್ ಇಟ್ ಈಸ್ ಹಾಕ್ರಿ ಎರಡಕ್ಕೆ ಎರಡು ಬರೀರಿ ಪೈ ಬೆಲೆ 22/7 ಗುಂಡ್ಲೆ ತ್ರಿಜ್ಯ ಏನಾಯ್ತು ಕಂಡಿದ್ದೀವಿ ನಾವು 21 ಇನ್ನೆಲ್ಲ ಛೇದ್ ಹಾಕ್ಬಿಟ್ಟಪ್ಪ ಸಿಂಪ್ಲಿಫೈ ಮಾಡ್ರಿ ಏನಾಗ್ಬಿಟ್ಟು ನೋಡ್ರಿ 0 0 0 ಹೋಗ್ಬಿಡ್ತು 12 1 12 12 3 36 ಇನ್ನು ನೆಕ್ಸ್ಟ್ ಮತ್ತೆ ಯಾವ ಕ್ಯಾನ್ಸಲ್ ಆಗ್ತಾವ ನೋಡ್ರಿ 3 1 3 ಇದು 3 7 21 7 1 7 1 ಹೋಗ್ಬಿಡ್ತು ಉಳಿದಿದ್ದೇನಪ್ಪ ಇವಾಗ 2 ಗುಂಡ್ಲೆ 22 22 2 44 ಸೆಂಟಿಮೀಟರ್ ಇದು ಏನಪ್ಪ ಅಂದ್ರೆ AYB ಕಂಸದ ಉದ್ದ ಇಷ್ಟು ಮಾಡಿದ್ರಪ್ಪ ಅಂದ್ರೆ ಸುಲಭವಾಗಿ 3 ಅಂಕಗಳು ಸಿಗ್ತವೆ ವಿದ್ಯಾರ್ಥಿಗಳೇ ಈ ಥರ ಏನಪ್ಪ ಪ್ರಶ್ನೆ ಕೇಳ್ತಾನ ಇಲ್ಲದೆ ಹೋದ್ರೆ ಮತ್ತೆ ನೋಡ್ರಿ ಇನ್ನೊಂದು ಆಪ್ಷನ್ ಅದ ಇಲ್ಲಿ ಯಾವಪ್ಪ ಆರ್ ನಿಮಗಿದು ಬರಂಗಿಲ್ಲ ಅಂದ್ರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಅದ ನಿಮಗೆ ಇದನ್ನು ಕೂಡ ನೀವು ಬಿಡಿಸ್ಬೋದು ಒಟ್ಟಾರೆ ಈ ಥರ ಪ್ರಶ್ನೆ ಇಲ್ಲಿ ಏನಪ್ಪ ಅಂದ್ರೆ ಒಂದು ವೃತ್ತದ ತ್ರಿಜ್ಯಾಂತರದ ಖಂಡದ ವಿಸ್ತೀರ್ಣವು ಅದರ ಕಂಸದ ಉದ್ದಕ್ಕೆ ಸಾಂಖ್ಯಿಕವಾಗಿ ಸಮವಾಗಿದೆ ಅಂದ್ರೆ ಏನಪ್ಪಾ ಅಂದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಏನು ಬರ್ತೈತಿ ಅದ್ರ ಸೂತ್ರ ಆದ ನಿಮಗೆ ಎರಡು ಸಮ ಅದಾವ ಸಾಂಖ್ಯಿಕವಾಗಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ನೀವು ಕ್ಲಿಯರ್ ಆಗಿ ಬರೀರಿ ಎಕ್ಸಾಮ್ದಾಗ ಎದಕ್ಕೆ ಸಮ ಆಯ್ತಿದ ಕಂಸದ ಉದ್ದಕ್ಕೆ ಸಮನಾಗಿದೆ ಕಂಸದ ಉದ್ದ ಇದಕ್ಕೆ ಸಮ ಆಯ್ತು ತ್ರಿಜ್ಯಾಂತರ ಖಂಡ ಇದು ಕಂಡಿಡಿದ ಸೂತ್ರ ಏನಪ್ಪ ಅದ ತ್ರಿಜ್ಯಾಂತರ ಖಂಡ ವಿಸ್ತೀರ್ಣ ಕಂಡ ಸೂತ್ರ ತೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ವಿಸ್ತೀರ್ಣ ಬಂದಾಗ ಪೈ ಆರ್ ಸ್ಕ್ವೇರ್ ಅಂತ ಹೇಳಿ ಇನ್ನು ಕಂಸದ ಉದ್ದ ಕಂಡಿಡಿದ ಸೂತ್ರ ಏನಪ್ಪ ತೀಟಾ ಬೈ 360 ಇಂಟು 2πr ಇದು ಎರಡು ಕಡೆ ಸಮಾವೇಶ ಅಂತ ಬಿಡ್ರಪ್ಪ ತೀಟಾ ಬೈ 360 ಹೋಗ್ಬಿಡ್ತು ಈ ಪೈ ಹೋಗ್ಬಿಡ್ತು ಇಲ್ಲಿ ಆರ್ ಸ್ಕ್ವೇರ್ ಅದ ಒಂದು ಆರ್ ಇಲ್ಲಿ ಆರ್ ಅದ ಅಂದ್ರೆ ಒಂದು ಆರ್ ಹೋಗ್ಬಿಡ್ತು ಇಲ್ಲಿ ಉಳಿತೇನಪ್ಪ ಅಂದ್ರೆ ಆರ್ ಈಸ್ ಈಕ್ವಲ್ ಟು ಎಷ್ಟು ಬತ್ತು 2 ಒಂದು ಉಳಿತೈತಿ 2 ಸೆಂಟಿಮೀಟರ್ ಆರ್ನ ಬೆಲೆ ಸಿಕ್ತು ನಮಗೆ ಕೇಳಿದೇನಪ್ಪ ಅಂದ್ರೆ ಕಂಸದ ಉದ್ದ ಕೊಟ್ಟಾನವ 44/21 ಸೆಂಟಿಮೀಟರ್ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿರಿ ನಾವು ವೃತ್ತ ತ್ರಿಜ್ಯ ಕಂಡುಹಿಡಿದೀವಿ 2 ಸೆಂಟಿಮೀಟರ್ ಕಂಸದಿಂದ ಕೇಂದ್ರದಲ್ಲಿ ಉಂಟಾದ ಕೋನ ಕಂಡುಹಿಡಬೇಕಾಗೈತಿ ಹಾಗಾಗಿ ನಾವು ಕೊಟ್ಟಿರೋದನ್ನು ಬಳಸ್ಕೊಳ್ಳೋಣ ಏನು ಕೊಟ್ಟಾನ ಇವಾಗ ಕಂಸದ ಉದ್ದ ತ್ರಿಜ್ಯಾಂತರ ಖಂಡ ತೀಟಾ ಕೋನವನ್ನು ಹೊಂದಿರುವ ಕಂಸದ ಉದ್ದ ಕಂಡುಹಿಡಿಯೋ ಸೂತ್ರ ಏನಪ್ಪ ಅಂದ್ರೆ θ/360 ಇಂಟು 2πr ಇದು ನಮ್ದ ಸೂತ್ರ ಗೊತ್ತಿದ್ರೆ ಮಾತ್ರ ನೀವು ಇಲ್ಲಿ ಅಂಕ ಸಿಗ್ತಾವೆ ಇಲ್ಲ ಅಂದ್ರೆ ಸಿಗಂಗಿಲ್ಲ ಸೂತ್ರ ಬೆಲೆ ಕೊಟ್ಟಾನ ಏನಪ್ಪಾ ಕಂಸದ ಉದ್ದ ಬರ್ದಿ ನಾವು ತ್ರಿಜ್ಯಾಂತರ ಖಂಡದ ಕೋನ ತೀಟಾ ಡಿಗ್ರಿಯನ್ನು ಹೊಂದಿರುವ ಕಂಸದ ಉದ್ದ ಎಷ್ಟಪ್ಪ ಇವಾಗ 44/21 ಕೊಟ್ಟಾನ ತೀಟಾ ಬೆಲೆ ಕಂಡುಹಿಡಿಯಬೇಕಾಗೈತಿ ಗೊತ್ತಿಲ್ಲ ಹಾಗೆ ಬರೀರಿ ಬೈ 360 ಇಂಟು 2 ಪೈನ ಬೆಲೆ 22/7 ಆರ್ ತ್ರಿಜ್ಯ ಕಂಡುಹಿಡಿಯೋಲ್ಲ ಇಲ್ಲಿ ಎಷ್ಟದ ನೋಡ್ರಿ 2 ಸೆಂಟಿಮೀಟರ್ ಓಕೆ ಸಿಂಪ್ಲಿಫೈ ಮಾಡ್ರಪ್ಪ ಇವಾಗ ಯಾವ್ದು ನೋಡ್ರಿ ಓಕೆ ಇಲ್ಲಕಂದ್ರೆ ಈ ಕಡೆ ತಂದ್ಬಿಡ್ರಿ ನಮ್ಗೆ ತೀಟಾ ಬೇಕಾಗೈತಿ ತೀಟಾವನ್ನು ಹೊರತುಪಡಿಸಿ ಉಳಿದ ಎಲ್ಲ ಸಂಖ್ಯೆಯನ್ನು ಈ ಬೇರೆ ಬದಿಗೆ ತಂದ್ಬಿಟ್ರಿ ಇಲ್ಲಿ ಇರುವುದೇನಪ್ಪ ಅಂದ್ರೆ 44/21 ಐತಿ ಇವಾಗ ನೋಡ್ರಿ ಇಲ್ಲಿ ಛೇದ ಪದ ಒಳಗೇನಪ್ಪ ಒಂದು 360 ಏನೋ ಒಂದು 7 ಅದ ಈ ಕಡೆ ಬಂದು ಗುಣಾಕಾರ ಆಗ್ತಾವ 360 ಗುಂಡ್ಲಿ 7
ಓಕೆ, ಇಲ್ಲಿನ ಅಂಶದಾಗ ಏನದಪ್ಪ ಅಂದ್ರೆ 22 ಮತ್ತು 2 ಅದಾವ. ಅವು ಇಲ್ಲಿ ಬಂದು ಏನಪ್ಪ ಭಾಗಾಕಾರ ಆತಾವ. ಇದ 2 ಗುಂಡ್ಲೆ 2 ಮತ್ತು ಇನ್ನೊಂದೇನಪ್ಪ 22. ಉಳ್ಕಾದ ಇಲ್ಲಿ ತೀಟಾ ಅದ, ತೀಟಾ ಏನು ಮಾಡಿಲ್ಲ ನಾನು. ಇವೆಲ್ಲ ಸಂಖ್ಯೆ ತೀಟಾವನ್ನು ಹೊರತುಪಡಿಸಿ ಉಳಿದ ಎಲ್ಲವನ್ನ ಎಡಗಡೆ ತಂದ್ಬಿಟ್ಟು ನಾವು ಇನ್ನು ಛೇದ ಹಾಕ್ಬಿಡೋಣ. 2 1 2, 2 2 4, 2 2 4 ನೋಡಿ 22 ಆಯ್ತು. ಈ 22 1 22 1 ಹೋಗ್ಬಿಡ್ತು. ಇನ್ನು ಉಳಿದಿದ್ದೇನಪ್ಪ ಅಂದ್ರೆ 7 1 7, 7 3 21. ಓಕೆ, ಇನ್ನು ನೆಕ್ಸ್ಟ್ 3 1 3, 3 1 3 2 6 0. ಇನ್ನು ಏನು ಉಳಿದಪ್ಪ ಛೇದಪ್ಪ 2 ಉಳಿದ. 2 1 2 6 12, ಇದು ಒಂದು 0. ಎರಡು ಬತ್ತ ಈಗ ನೋಡ್ರಿ, ಅಂಶ ಒಳಗೆ 60 ಅಷ್ಟೇ ಉಳಿದೈತಿ. ಇಲ್ಲಿ ತೀಟಾ, ದೇರ್ ಫೋರ್ ತೀಟಾ ಬೆಲೆ ಎಷ್ಟಪ್ಪ ಅಂದ್ರೆ 60 ಡಿಗ್ರಿ. ಇಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ 3 ಅಂಕಗಳು ಸುಲಭವಾಗಿ ಸಿಗ್ತಾವ. ಇದು ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಈ ತರ ಪ್ರಶ್ನೆ ಕೂಡ ಕೇಳ್ತಾನ. ಇನ್ನು ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಏನು ಕೇಳ ನೋಡ್ರಿ, 1 ಅಂಕದಾಗ ಅಂದ್ರೆ ಇಲ್ಲಿ ಕೇಳಿಲ್ಲ. ಕೇವಲ ಏನಪ್ಪ ಅಂದ್ರೆ ಇಲ್ಲಿ 2 ಕೇಳ ನೋಡ್ರಿ. 29ನೇ ಪ್ರಶ್ನೆ ಅದ, ಆಪ್ಷನ್ ಕೊಟ್ಟಾನ. ಅಂದ್ರೆ ನೀವು 2ರಾಗ ನಿಮ್ಗೆ ಯಾವ್ದು ಸುಲಭ ಆಗ್ತೈತಿ ಅದನ್ನ ನೀವು ಬಿಡಿಸ್ರಿ. ಓಕೆ ವಿದ್ಯಾರ್ಥಿಗಳೇ, ಇವಾಗ ಒಂದು ಗಡಿಯಾರದಲ್ಲಿ ನೋಡ್ರಿ, ಗಡಿಯಾರ ಕೊಟ್ಟಾನ. ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದ 14 ಸೆಂಟಿಮೀಟರ್ ಆಗಿದೆ. 10 ನಿಮಿಷದಲ್ಲಿ ಆ ಮುಳ್ಳು ಕ್ರಮಿಸಿದ ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನೋಡ್ರಿಪ್ಪ, ನಿಮ್ಗೆ ಆಲ್ರೆಡಿ ವಾಚ್ ಮೈಂಡ್ ಬರಬೇಕು. ಇದೇನಪ್ಪ ಅಂದ್ರೆ 10 ನಿಮಿಷ ಅಂದ್ರೆ ಅದು ವಾಚ್ ನಿಮಿಷದ ಮುಳ್ಳ ಇಲ್ಲಿದಿಂದ ಈ 1 ಇಲ್ಲಿ 2ಕ್ಕೆ ಬರ್ತದೆ. ಅಂದ್ರೆ ಇದು ಎಷ್ಟು ಡಿಗ್ರಿ ಪ್ರಶ್ನೆ ನಾವು ಕಂಡುಹಿಡ್ಕೋಬೇಕು, ಕೋನ ಕಂಡುಹಿಡ್ಕೋಬೇಕು, ಎಷ್ಟು ಏರಿಯಾವನ್ನು ಅದು ಕವರ್ ಮಾಡ್ತು ಅಂದ್ರೆ ನಾವು ವಿಸ್ತೀರ್ಣವನ್ನು ಕಂಡುಹಿಡಿಬೇಕು ಇಲ್ಲಿ ಮತ್ತೊಂದು. ಓಕೆ, ನಮ್ಮ ಕೊಟ್ಟಿದ್ದಪ್ಪ ಈ ನಿಮಿಷದ ಮುಳ್ಳು ಅಂದಾಗ ನಮ್ಮ ಏನು ತಗೋಬೇಕನ್ನ ಈ ಗಣಿತ ಸದ ಅದನ್ನ ತ್ರಿಜ್ಯ ಅಂತ ತಗೋಬೇಕು. ತ್ರಿಜ್ಯ ಎಷ್ಟಾಯ್ತಪ್ಪ 14 ಸೆಂಟಿಮೀಟರ್. ವಿಸ್ತೀರ್ಣ ಕಂಡುಹಿಡ್ಬೇಕಂದ್ರೆ ನಮಗೆ ಇಲ್ಲಿ ಕೋನ ಬೇಕು. ಕೋನ ಕೊಟ್ಟಾನ, ಆದ್ರೆ ನೀವು ಟೈಮ್ದಾಗ ಕೊಟ್ಟಾನ, ಅದು ನಾವು ಡಿಗ್ರಿ ಕನ್ವರ್ಟ್ ಮಾಡ್ಕೋಬೇಕು. ಹಾಗಾಗಿ ನೋಡ್ರಿಪ್ಪ, ತೀಟಾ ಎಷ್ಟಪ್ಪ ಅಂದ್ರೆ ಒಂದು ತಾಸು ಸುತ್ತಬೇಕಾದಾಗ ನಿಮಿಷ 1 ಗಂಟೆ ಆಗ್ಬೇಕಂದ್ರೆ 360 ಡಿಗ್ರಿ ಆಗ್ತೈತಿ. ಆದ್ರೆ ಇಲ್ಲಿ ಎಷ್ಟಪ್ಪ 360 ಡಿಗ್ರಿ ಆದಾಗ 1 ತಾಸು ಆಗ್ತದೆ. ಆ 1 ತಾಸು ಆದಾಗ ಕರೆಕ್ಟಾಗಿ 360 ಡಿಗ್ರಿ ಕೋನವನ್ನು ಉಂಟು ಮಾಡ್ತೈತಿ. ಆದ್ರೆ ಈಗ ನಮಗೆ ಸುತ್ತಿದ ಎಷ್ಟು ಅಂದ್ರೆ ಕೇವಲ 10 ನಿಮಿಷ. ಅಂದ್ರೆ ಈಗ ನೋಡಪ್ಪ, ಈ 0 ಹೋಗ್ಬಿಡ್ತು. 6 1 6, 6 6 36. ತೀಟಾ ಇಸ್ ಈಕ್ವಲ್ ಟು 6 10 60. ಅಂದ್ರೆ 10 ನಿಮಿಷ ಸುತ್ತೈತಿ ಅಂದ್ರೆ ಅದು 8 ಡಿಗ್ರಿ ಸುತ್ತಂಗೆ ಆಯ್ತದ 60 ಡಿಗ್ರಿ. ನಿಮ್ಮ ಎಕ್ಸಾಮ್ದಾಗ ಈ ಥರ ಪ್ರಶ್ನೆ ಕೊಟ್ಟ ಈ ಟೈಮ್ ಅನ್ನು ಚೇಂಜ್ ಮಾಡಿರ್ಬಹುದು. ಇಲ್ಲಿ ನೀವು 10 ಇದ್ದಲ್ಲಿ 20 ಮಾಡ್ಬೋದು. ನೀವೇನು ಮಾಡಪ್ಪ, ಇದನ್ನ ಫಿಕ್ಸ್ ಬರ್ಕೋಬೇಕು. 360 ಫಿಕ್ಸ್ ಇದೆ. ಇಲ್ಲಿ ಎಷ್ಟು ಟೈಮ್ ಅದನಪ್ಪ ಅಷ್ಟು ಟೈಮನ್ನು ನೀವು ತಗೋಬೇಕು. 1 ಅಂಕದಾಗ ಕೂಡ ಕೇಳ್ಬೋದು ನಿಮ್ಗೆ ಎಷ್ಟು ಟೈಮ್ ಆಗ್ತೈತೆ ಅದಕ್ಕೆ. ಇನ್ನು ನಮ್ಗೆ ಬೇಕಾಗಿದಪ್ಪ ಅಂದ್ರೆ ಅದು ಕ್ರಮಿಸಿದ ವಿಸ್ತೀರ್ಣ. ಇಲ್ಲಿ ನಾವೇನು ಮಾಡ್ಬೇಕಪ್ಪ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂತ ತಗೋಬೇಕು. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ತೀಟಾ ಬೈ 360 ಇಂಟು πr². ನೋಡ್ರಿ, ಇಲ್ಲಿ ಬರ್ಕೊಂಡಿದ್ದಕ್ಕೆ ಅರ್ಧ ಮಾರ್ಕ್ಸ್ ಸಿಕ್ಕಿರ್ತೈತಿ ನಿಮಗೆ. ಇನ್ನು ಸೂತ್ರ ಬರೆದಕ್ಕೆ ಅರ್ಧ ಮಾರ್ಕ್ಸ್ ಸಿಕ್ತು. ಇನ್ನು ಕ್ಯಾಲ್ಕುಲೇಷನ್, ಸಿಂಪಲ್ ಕ್ಯಾಲ್ಕುಲೇಷನ್. ತೀಟಾ ಬೆಲೆ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿವಿ. ಎಷ್ಟಪ್ಪ ಅಂದ್ರೆ 60 ಡಿಗ್ರಿ. ಇದು 360. ಪೈನ ಬೆಲೆ ನಿಮ್ಗೆ ಏನು ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತದ 22/7 ತಗೋಬೇಕು. ಇಲ್ಲದೆ ಹೋದ್ರೆ ಅವ √3 ಬೆಲೆ ಕೊಟ್ಟಿರ್ತಾನ, ಅದನ್ನ ಬೆಲೆಯನ್ನ ಹಾಕೋಬೇಕು. ಈಗ r², ತ್ರಿಜ್ಯ 14 ಅದ. r² 14² ಬರೀರಿ. ಇಲ್ಲ 14 14 × 14 ಅಂತ ಬರ್ಕೋರಿ. ಕ್ಯಾನ್ಸಲ್ ಮಾಡೋಣ ನೋಡಪ್ಪ, 2 ಬಿಡಿಸ್ತಾನ 0 ಇದೆ, 0 0 ಕ್ಯಾನ್ಸಲ್ ಮಾಡಿಬಿಡ್ರಿ, 0 0 ಹೋಗ್ಬಿಡ್ತು. ಇನ್ನು ಉಳಿದಿದ್ದು 6 1 6, 6 6 36. ಓಕೆ, ಇನ್ನು ನೆಕ್ಸ್ಟ್ ಈ ಸಂಖ್ಯೆಯಿಂದ 2 3 6, ಇಲ್ಲಿ 2 7 14. 2ಕ್ಕೆ ಚೇಂಜ್ ಮಾಡಿದೆ. ಇನ್ನು 7 1 7, 7 1 7. ಇನ್ನು ಉಳಿದಿರೋದೇನಪ್ಪ, ಅಂಶದಾಗ ಏನು ಉಳಿದೈತಿ ಇವಾಗ ಒಂದು ಇಲ್ಲ ನೋಡ್ರಿ 22 ಉಳಿದೈತಿ ಮತ್ತು 14. 14 2 28, 2 ಕೈಲ 14 2 28, 2 30 30/3. ನೀವೀಗ 308/3 ನೀವು
ಇದು ವಿಸ್ತೀರ್ಣ ಅದ. ಹಾಗಾಗಿ ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ cm² ಅಂತ ಬರಿಬೇಕು. ಇದು ಮತ್ತೆ ಭಾಗಾಕಾರ ಮಾಡಿ ಬರೀರಪ್ಪ. 308ಅನ್ನ 3ರಿಂದ ಭಾಗಿಸಿ ಬರೀರಿ. ಭಾಗಿಸಿ ಬರ್ದಾಗ ನೋಡಪ್ಪ, ನಿಮ್ಗೆ ಈ ಥರ ಛೇದ ಹಾಕಕ್ಕೆ ಬರ್ತಿತ್ತು ಹಾಕ್ರಿ. ಛೇದ ಹಾಕ್ಲಾಕ ಬರ್ಲಿಕ್ಕಂದ್ರೆ ಈ ಥರ ತಗೋರಿ. ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ ಇನ್ನೂ ಭಾಗಾಕಾರ್ಲಿಕ್ಕೆ ಬರಂಗಿಲ್ಲ. ನೋಡ್ರಿಪ್ಪ, 3 1 3 3 3 ಕಳೆದ್ರೆ 0. ಮತ್ತು ಈ 0 ಕೇಳ್ತೋದ್ರಿ. ಭಾಗ ಬರ್ಲಿಕ್ಕಂದ್ರೆ 0 0 ತೊಗೊಂಡು ಮುಂದಿನ ಸಂಖ್ಯೆ ತಗೋತೀರಿ ನೀವು. 3 2 6 8 6 ಕಳೆದ್ರೆ 2 ಉಳಿತು. ಮುಂದಿನ ಸಂಖ್ಯೆ ಇಲ್ಲ, ಪಾಯಿಂಟ್ ಕೊಟ್ಟಿವಿ. 20 ಆಯಿತು. 3 6 18. ಅಂದ್ರೆ ಏನಾಯ್ತಪ್ಪ ಅಂದ್ರೆ 102 ಉತ್ತರ ಬಂದ್ಬಿಡ್ತು. 102.66 ಹಂಗೆ ಕಂಟಿನ್ಯೂ ಆಗ್ತದೆ. ಇಷ್ಟು cm². ಇಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ಸುಲಭವಾಗಿ ಏನಾಗ್ತಾವಪ್ಪ ಅಂದ್ರೆ 3 ಅಂಕಗಳು ಸಿಗ್ತಾವು. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ 29ನೇದಾಗ 2 ಮತ್ತೊಂದು ಆಪ್ಷನ್ ಅದ. 2ನೇ ಪ್ರಶ್ನೆ ಅದ ನೋಡ್ರಿ ವಿದ್ಯಾರ್ಥಿಗಳೇ. ಇವಾಗ ಇಲ್ಲಿ ಕೇಳಿದಂತ ಇನ್ನೊಂದು ಪ್ರಶ್ನೆ ಬಿಡಿಸೋಣ. 20 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದಲ್ಲಿ ಚತುರ್ಥಕದ ವಿಸ್ತೀರ್ಣ ಅಂದ್ರೆ ಇಲ್ಲಿ ಏನು ಕೊಡ ನೋಡ್ರಿ, ಫಸ್ಟ್ ಬರ್ಕೋರಿ. 20 ಸೆಂಟಿಮೀಟರ್ ತ್ರಿಜ್ಯ ಅಂದ್ರೆ ತ್ರಿಜ್ಯ ಕೊಟ್ಟಂಗಾಯ್ತು. ತ್ರಿಜ್ಯ ಎಷ್ಟಪ್ಪ, ಸಂಕೇತ 6 ಅದ, ಅದು 20 ಸೆಂಟಿಮೀಟರ್ ಕೊಟ್ಟಂಗಾಯ್ತು ನಮಗೆ. ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನು, ಚತುರ್ಥಕ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತದ ಏನಪ್ಪ ಅಂದ್ರೆ ಒಂದು ವೃತ್ತ. ಈ ವೃತ್ತದ ನೀವು 4 ಭಾಗ ಮಾಡಿದ್ರೆ ತಗೋರಿ. ಇದನ್ನು ಒಂದು ನಾವು ಚತುರ್ಥಕ ಆಗ್ತೀವಿ. ಇದು 2ನೇ ಚತುರ್ಥಕ, ಇದು 3ನೇ ಚತುರ್ಥಕ, 4ನೇ ಚತುರ್ಥಕ ಅಂದಾಗ ಇಲ್ಲಿ ಕೋನ 90 ಡಿಗ್ರಿ ಕೋನ ಆಗ್ತದೆ. ಅಂದ್ರೆ ವೃತ್ತದ 4ನೇ ಒಂದು ಭಾಗ. 4 ಭಾಗ ಮಾಡಿದಾಗ ಇದು ಒಂದು ಭಾಗ ನಾವೇನು ಕರಿತೀವಪ್ಪ, ವೃತ್ತ ಚತುರ್ಥಕ. ಹಾಗಾಗಿ ವೃತ್ತ ಚತುರ್ಥಕದ ಸೂತ್ರ ನಿಮ್ಗೆ ಗೊತ್ತದ ಆಲ್ರೆಡಿ. ವೃತ್ತ ಚತುರ್ಥಕದ ವಿಸ್ತೀರ್ಣ ಅಂದ್ರೆ ವೃತ್ತದ ವಿಸ್ತೀರ್ಣ ಕಂಡು ಸೂತ್ರ πr². ಇದು 4ನೇ ಒಂದು ಭಾಗ ಅಂದಾಗ ನಾವೇನು ಮಾಡ್ತೀವಪ್ಪ ಅಂದ್ರೆ 1/4 ಅಂತ ಬರಿತೀವಿ. ನಮಗೆ ಇವಾಗ ಬೇಕಾಗಿರೋದು ಇದನ್ನೇ. 1/4 ಪೈ ಬೆಲೆ ಎಷ್ಟಪ್ಪ ಅಂದ್ರೆ 22/7. ಇಲ್ಲಿ ತ್ರಿಜ್ಯ ಎಷ್ಟಪ್ಪ ಅಂದ್ರೆ 20 ಅದ. r² ಅಂದಾಗ ನಾನು 2 ಸಲ ಬರ್ತೀನಿ. 20 ಗುಣ್ಲೆ 20. ಇದು 4 1 4 4 5 20. ಇನ್ನು 7ರಿಂದ ಅಂತೂ ಯಾವ ಉಳ್ಕಾದು ಪೂರ್ಣವಾಗಿ ಭಾಗ ಹೋಗಂಗಿಲ್ಲ. ಹಾಗಾಗಿ ಇಲ್ಲಿ ಉಳ್ದಂಥದ್ದು ನೋಡ್ರಿಪ್ಪ, ಏನು ಉಳ್ದೈತಿ ಈಗ 22 5 110 ಆಗ್ತೈತಿ. ಇಲ್ಲ 25 100 ಆಗ್ಬಿಡುತ್ತೆ ನೋಡ್ರಿ. ಎಕ್ಸಾಕ್ಟ್ ಗುಣಾಕಾರ ಮಾಡಕ್ಕೆ ಯಾವ್ದು ಜಾತ ಅದನ್ನು ಗುಣಿಸ್ಕೊಡ್ರಿ. 25 100. ಈ 100 ಮಾತ್ರ ಜೊತೆ ಗುಣಿಸ್ಬೇಕಪ್ಪ 22ಕ್ಕೆ. ಹಾಗಾಗಿ 22 1 22 ನೋಡಿ 2200 ಬಂದ್ಬಿಡ್ತು. 2200 ಅಪ್ಪನ ಕೆಳಗೆ ಎಷ್ಟು ಅಂದ್ರೆ 7 ಅದ. ಇದು ವಿಸ್ತೀರ್ಣವನ್ನು ಕಂಡುಹಿಡಿದು ನಾವು ಏನು ಕಂಡುಹಿಡಿದೀವಿ, ಚತುರ್ಥಕದ ವಿಸ್ತೀರ್ಣ. ವಿಸ್ತೀರ್ಣವನ್ನು ಯಾವಾಗಲೂ ಚದರ್ ಮಾನದಲ್ಲಿ ಹೇಳ್ತಾರ. ಇಲ್ಲಿ ಮಾನ ಸೆಂಟಿಮೀಟರ್ ಇದ್ದಾಗ ನೀವು ಚದರ್ ಸೆಂಟಿಮೀಟರ್ ಅಂತ ಬರೀರಿ. ಇಲ್ಲ ಸಿಂಪಲ್ ಆಗಿ ಇದನ್ನ ಹೆಂಗೆ ಬರಿಬಹುದಪ್ಪ ಅಂದ್ರೆ cm² ಅಂತ ಕೂಡ ಬರಿಬಹುದು. cm² ಅಂದ್ರೆ ಚದರ್ ಸೆಂಟಿಮೀಟರ್. ಇವಾಗ ನಾವು ವೃತ್ತ ಚತುರ್ಥಕದ ವಿಸ್ತೀರ್ಣ ಕಂಡುಹಿಡ್ದಂಗಾಯ್ತು. ಇದು ಅಷ್ಟೇ ಅಲ್ಲ, ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳೋಣ. ಆ ಚತುರ್ಥಕದ ಸುತ್ತಳತೆಯನ್ನು ಕಂಡುಹಿಡಿರಿ. ಸುತ್ತಳತೆ ಅಂದಾಗ ಈ ಭಾಗ ಪ್ಲಸ್ ಈ ಭಾಗ ಈ ವೃತ್ತದ ಕಂಸದ ಭಾಗವನ್ನು ಕೂಡಿಸ್ಬೇಕು. ಅಂದ್ರೆ ಈಗ ವೃತ್ತದ ಸುತ್ತಳತೆ ಕಂಡು ಹಾಕೊಂಡು ಸೂತ್ರ ಅದು ನಮ್ಮದು ಏನಪ್ಪಾ ಅಂದ್ರೆ ಇಲ್ಲಿ ಬರೀ ಫಸ್ಟ್ ಚತುರ್ಥಕದ ಸುತ್ತಳತೆ. ಚತುರ್ಥಕದ ಸುತ್ತಳತೆ ಪೂರ್ಣವಾಗಿ ಬರ್ತೀವಿ. ವೃತ್ತದ ಸುತ್ತಳತೆ ಸೂತ್ರ ಏನಪ್ಪಾ ಅಂದ್ರೆ 2πr. ಇದು ವೃತ್ತ 4 ಭಾಗ ಮಾಡಿರ್ತೀವಿ. ಹಾಗಾದ್ರೆ ಒಂದು ಭಾಗ ಇರೋದು ನಾವೇನು ಮಾಡ್ತೀವಪ್ಪ ಅಂದ್ರೆ 1/4 ಅಂತ ಬರ್ತೀವಿ. ಅಂದ್ರೆ ಈ ಭಾಗ ಕರೆಕ್ಟಾಗಿ 4ನೇ ಒಂದು ಭಾಗ ಸಿಕ್ಬಿಡ್ತೈತಿ. ಪ್ಲಸ್ ಇದು ಸಿಕ್ತು. ಮತ್ತು ಇದೊಂದು ತ್ರಿಜ್ಯ ಪ್ಲಸ್ ಇದೊಂದು ತ್ರಿಜ್ಯ. ಇದು ಏನಪ್ಪ 2 ತ್ರಿಜ್ಯಗಳನ್ನು ಕೂಡಿಸ್ಬೇಕಾದ್ರೆ 2r. ಇದಾಗ್ರಪ್ಪ 2 1 2 2 2 4 ಹೋಗ್ಬಿಡ್ತು. ಇದು 1/2 ಪೈನ ಬೆಲೆ 22/7 ಗುಂಡ್ಲೆ ತ್ರಿಜ್ಯ ಎಷ್ಟಪ್ಪ ಅಂದ್ರೆ 20 ಸೆಂಟಿಮೀಟರ್. ಇದು 20 ಪ್ಲಸ್ 2r ಅಂದ್ರೆ 2 ಗುಂಡ್ಲೆ 20 ಛೇದ 2 1 2. ಇದು 2 1 2 1 ಹೋಗ್ಬಿಡ್ತು. ಇಲ್ಲಿ ಉಳಿದಿದೇನಪ್ಪ 11 2 22 ಮುಂದಿನ ಒಂದು 0 ಬಾಗ್ಲೆ 7 ಪ್ಲಸ್ 2 2 4 ಮುಂದೊಂದು 0 ಅದ. ಇನ್ನೊಂದು ಪೂರ್ಣಾಂಕ ಇನ್ನೊಂದು ಭಿನ್ನರಾಶಿ ಹೆಂಗೆ ಕೂಡಿಸ್ಬೇಕು ಗೊತ್ತಾ ನಿಮಗೆ? ಛೇದ ಪ್ಲಸ್ ತೆಗೆದ್ರಿ 7 ಆಗ್ಬಿಡ್ತು. ಇದು 220 ಅಂದ್ರೆ ಹಾಗೆ ಬರೀತೀರಿ ನೀವು. 2 ಗುಣಾಕಾರ ಮಾಡ್ತೀರಿ. 7 4 28
ಪ್ಲಸ್ ಇದೊಂದು ಏನಪ್ಪ ಅಂದ್ರೆ 0 ಅದ, ಹಾಗೆ ಬರೆದ್ಬಿಟ್ಟು 0ಯನ್ನು ಇನ್ನೇನು ಮಾಡೋಣಪ್ಪ ಮುಂದೆ ಸಿಂಪ್ಲಿಫಿಕೇಶನ್ 0 + 0 0 8 + 2 10 1 ಕೈಲ 2 2 4 4 1 5 ಅಪಾನ್ 7 ಇದೇನು ಬರ್ತಪ್ಪ ಸುತ್ತಳತೆ ಅದ, ಹಾಗೆ ಸುತ್ತಳತೆ ನಾವು ಸೆಂಟಿಮೀಟರ್ ಅಥವಾ ಮೀಟರ್ ಅದು ಏನಿದೆ ತ್ರಿಜ್ಯ ಆ ಅಳತೆ ಅದನ್ನೇ ಬಳಸಬೇಕು. ಇಷ್ಟು ಮಾಡಿದ್ರಪ್ಪ ಅಂದ್ರೆ ಸುಲಭವಾಗಿ ನಿಮಗೆ 3 ಅಂಕಗಳು ಸಿಗ್ತಾವೆ ವಿದ್ಯಾರ್ಥಿಗಳೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಇನ್ನು ಮತ್ತೆ ನಾನು ಮುಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ್ದು ಕೇಳೋಣ ಅದನ್ನು ಬಿಡಿಸೋಣ. ನೀವು ಈ ಥರ ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸಾಮ್ಗೆ ಹೋಗುವವರೆಗೆ ಸುಲಭವಾಗಿ ಗಣಿತದಲ್ಲಿ ನೀವು 80ಕ್ಕೆ 80 ಅಂಕವನ್ನು ಸ್ಕೋರ್ ಮಾಡ್ಬೋದು. ಇಷ್ಟೇನಪ್ಪ ಅಂದ್ರೆ ನಿಮ್ಗೆಲ್ಲ ಸೂತ್ರ ಗೊತ್ತಿರಬೇಕು ಮತ್ತು ಬೇಸಿಕ್ ಗಣಿತ ನಿಮ್ಗೆ ಗೊತ್ತಿರಬೇಕು. ಗುಣಾಕಾರ, ಭಾಗಾಕಾರ, ಒಂದು ಸ್ವಲ್ಪ ಮಗ್ಗಿ ಇವಿಷ್ಟು ನಿಮ್ಗೆ ಗೊತ್ತಿದ್ವು ಅಂದ್ರೆ ಗಣಿತ ಬೇರೆ ಎಲ್ಲ ವಿಷಯಗಳಿಗಿಂತ ಅತಿ ಸುಲಭ ಆಗ್ತೈತಿ. ಓಕೆ ವಿದ್ಯಾರ್ಥಿಗಳೇ, 3ನೇ ಪ್ರಶ್ನೆ ಪತ್ರಿಕೆ ಇವಾಗ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಏನಪ್ಪ ಅಂದ್ರೆ ಕೇಳಿ ನೋಡ್ರಿ. 33ನೇ ಪ್ರಶ್ನೆ ಅಂದ್ರೆ ಕೊನೆ ಪ್ರಶ್ನೆ 3 ಅಂಕದ್ದು. ಇಲ್ಲಿ ಕೂಡ ನಮಗೇನಪ್ಪ ಅಂದ್ರೆ ಒಂದೇ ಆದ ಆಪ್ಷನ್ ಇಲ್ಲ. ನಮ್ಗೆ ಇಲ್ಲಿ ಏನು ಕೇಳೋಣ, ಚಿತ್ರದಲ್ಲಿ ಓ ವೃತ್ತ ಕೇಂದ್ರದ ತ್ರಿಜ್ಯಾಂತರ ಖಂಡ AOB ವಿಸ್ತೀರ್ಣ ಮತ್ತು ವೃತ್ತದ ವಿಸ್ತೀರ್ಣ ಯಾವ ಅನುಪಾತ 1:5 ಅನುಪಾತದಲ್ಲಿದೆ. ವೃತ್ತ ತ್ರಿಜ್ಯ 7 ಸೆಂಟಿಮೀಟರ್ ಆದರೆ AB ಕಂಸದ ಉದ್ದವನ್ನು ಕಂಡು ಹಿಡಿಯಿರಿ. ವಿದ್ಯಾರ್ಥಿಗಳು ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿನ 3 ಅಂಕದ ಪ್ರಶ್ನೆಯನ್ನು ಬಿಡಿಸೋಣ. ಇಲ್ಲೇನು ಕೊಡಪ್ಪ, ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ತ್ರಿಜ್ಯಾಂತರ ಖಂಡ AOB ವಿಸ್ತೀರ್ಣ ಅನುಪಾತ ವೃತ್ತದ ವಿಸ್ತೀರ್ಣ ಅನುಪಾತ ಎಷ್ಟಪ್ಪ ಅಂದ್ರೆ 1:5 ಆದರೆ ನಾವು ಏನು ಕಂಡಬೇಕು, ಕಂಸದ ಉದ್ದ ಕಂಡಬೇಕು. ಇವಾಗ ಇದನ್ನೇ ಕೊಟ್ಟಿದ್ದನ್ನು ಬಳಸ್ಕೊಳ್ಳೋಣ. ನಾವು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಏನಪ್ಪ ಅಂದ್ರೆ ಬರೀರಿ θ/360 θ/360 ಇಂಟು πr². ವೃತ್ತದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ πr². ಇದನ್ನ ನಾವು ಅನುಪಾತವನ್ನು ಇದು ಭಾಗಕರಣ ಬರ್ಕೋಬಹುದು. ಅಂದ್ರೆ ಯಾವ್ದು ಮೊದಲೈತೆ ಮೊದಲು ಬರೀರಿ, ಕೆಳಗಿದೆ πr² ಹೋಗ್ಬಿಡ್ತಾವೆ. ಉಳಿತೇನೆ ಇವಾಗ θ/360 ಇಂಟು 1/5. ಈ 360 ಗುಣಾಕಾರ ಅದ, ಭಾಗಾಕಾರ ಅದ. ನಾವು ಬಲಕ್ಕೆ ತಂದಾಗ ಏನಾಗ್ತಪ್ಪ ಅಂದ್ರೆ ಗುಣಾಕಾರ ಆಗ್ತೈತಿ. ಗುಂಡ್ಲೆ 360 5 1 5 5 7 35 1 ಉಳಿತು 36 ಅದ, 10 ಆಯಿತು. 5 2 10. ಹಾಗಾಗಿ ತೀಟಾ ಎಷ್ಟು ಬಂದುಬಿಡ್ತು ಅಂದ್ರೆ 72 ಡಿಗ್ರಿ ಬಂದುಬಿಡ್ತು. ಅಂದ್ರೆ ಕೋನ ಸಿಕ್ತು ನಮಗೆ ಒಂದು. ಆದ್ರೆ ನಮಗೆ ಬೇಕಾಗಿರೋದು ಏನಪ್ಪ ಅಂದ್ರೆ ಈ ಕಂಸದ ಉದ್ದ. ಹಾಗಾಗಿ ಇಲ್ಲಿ ತ್ರಿಜ್ಯನೂ ಗೊತ್ತದ, ಎಷ್ಟಪ್ಪ ಅಂದ್ರೆ ತ್ರಿಜ್ಯ 7 ಸೆಂಟಿಮೀಟರ್ ಅದ. ಇನ್ನು ಕಂಸದ ಉದ್ದ ಕಂಡು ಸೂತ್ರ ಅಪ್ಪ ನಿಮ್ಗೆ ತ್ರಿಜ್ಯಾಂತರ ಖಂಡ ಕಂಸದ ಉದ್ದ ತೀಟಾ ಕೋನವನ್ನು ಹೊಂದಿರುವ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಇಸ್ಕೊಳ್ ಸೂತ್ರನಪ್ಪ θ/360 ಇಂಟು 2πr. ನೋಡಿರಿ ಇಲ್ಲಿ πr² ಬಳಸ್ತೀವಿ ವೃತ್ತಖಂಡಕ್ಕೆ, ಆದರೆ ಇಲ್ಲಿ 2πr. ಇಲ್ಲಿ ಬೆಲೆ ಆಗಿರಪ್ಪ ತೀಟಾ ಬೆಲೆ ಎಷ್ಟಪ್ಪ 72. ಇದು /360 ಗುಂಡ್ಲೆ 2ಕ್ಕೆ 2 ಬರೀರಿ. ಪೈನ ಬೆಲೆ ಎಷ್ಟಪ್ಪ ಅಂದ್ರೆ 22/7. ತ್ರಿಜ್ಯ ಎಷ್ಟಪ್ಪ ಅಂದ್ರೆ 7 ಅದ. ಎಲ್ಲ ಇನ್ನು ಸಿಂಪ್ಲಿಫಿಕೇಶನ್ ಮಾಡಪ್ಪ ಯಾವ ಚೇದತಾವ 7 ಒಂದೇ ಹೋಗ್ಬಿಡ್ತೀನಿ. ಇನ್ನು ಮತ್ತು ಮುಂದೆ ಇದು 12 6 72 12 3 36 0 6 1 6 6 5 30. ಓಕೆ, ಇವಾಗ ಉಳಿದಿರೋದೇನಪ್ಪ 22 2 44 /5. ನೀವು ಛೇದ ಹಾಕಿ ಬರೀರಿ, ಬೇಕಂದ್ರೆ ಇಷ್ಟೇ ಬರೀರಿ, ಇಲ್ಲಾಂದ್ರೆ ಏನೋ ಒಂದು ಸ್ಟೆಪ್ ಮಾಡೋದು ಮಾಡ್ರಿ. 5 ಬಾಕ್ಸ್ 5 1 5 5 8 40. ಮುಂದೆ ಭಾಗವಾಗಿಲ್ಲ, ಪಾಯಿಂಟ್ ಕೊಟ್ಟಿವಿ 4 ಉಳಿತಿ. 4 ಮುಂದೆ 0 ಅದ 40 ಆಯ್ತು. ಮತ್ತೆ ಅದ ಅಂದ್ರೆ ಎಷ್ಟು ಬಂದುಬಿಡ್ತು ಅಂದ್ರೆ 8.8 ಸೆಂಟಿಮೀಟರ್. ಇದು ಕಂಸದ ಉದ್ದ ಇರೋದ್ರಿಂದ ನಾವು ಸೆಂಟಿಮೀಟರ್ ಅಟ್ಟೆ ಬರ್ತೀವಿ. ಇದಿಷ್ಟು ಬಿಡಿಸಿದ್ರಪ್ಪ ಅಂದ್ರೆ ನಿಮ್ಗೆ ಸುಲಭವಾಗಿ 3 ಅಂಕ. ಕೆಲವೊಂದು ಸಾರಿ ನಿಮ್ಗೆ ಏನು ಮಾಡಪ್ಪ ಅಂದ್ರೆ ಇದನ್ನು ಸೇಡ್ ಮಾಡಿರ್ಬೋದು.
ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡುಹಿಡಿರಿ ಅಂತ ಹೇಳ್ಬೋದು, ಅಥವಾ ಅದನ್ನು ಹೊರತುಪಡಿಸಿ ಉಳಿದ ವಿಸ್ತೀರ್ಣ ಕಂಡುಹಿಡಿರಿ ಅಂತ ಹೇಳ್ಬೋದು. ಇನ್ನು ಕೊನೆಯ ಪ್ರಶ್ನೆ ನೋಡಪ್ಪ, 4ನೇ ಮಾದರಿ ಪ್ರಶ್ನೆ ಪತ್ರಿಕೆ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ವಿದ್ಯಾರ್ಥಿಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಇದು ಇಂಪಾರ್ಟೆಂಟ್ ಪ್ರಶ್ನೆಪ್ಪ. ಈ ಥರ ಪ್ರಶ್ನೆಯನ್ನು ಎಕ್ಸಾಮ್ಗೆ ಭಾಳ ಸಲ ಕೇಳ್ಯಾನ. ಹಾಗಾಗಿ ಈ ಥರ ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಿರಿ. ಇಲ್ಲಿ ಏನು ಮಾಡ್ತಾನಪ್ಪ, ಛಾಯೆಗೊಳಿಸ್ತಾನೆ ಈ ಭಾಗ ನೋಡ್ರಪ್ಪ, ಈ ಥರನೂ ಕೇಳ್ಬೋದು. ನಮಗೆ ಇವಾಗ ಕೇಳಿದ್ದಿದ್ದೀನಿ ಇದರಾಗಿ. ಇದು ಕೇಳುವ ರೀತಿ ಬೇರೆ ಬೇರೆ ಆಗಿರ್ಬೋದು. ಇವಾಗ ನೋಡ್ರಪ್ಪ, ಚಿತ್ರದಲ್ಲಿ ACB ಒಂದು ಅರ್ಧ ವೃತ್ತಖಂಡ. ಇದೊಂದು ಅರ್ಧ ವೃತ್ತಖಂಡ ಐತಿ, ನೆನಪಿಟ್ಕೋರಿ. AB ಬೆಲೆ ಕೊಟ್ಟಾನ ಎಷ್ಟಪ್ಪ ಅಂದ್ರೆ 10 ಸೆಂಟಿಮೀಟ್ರ. AC ಬೆಲೆ ಕೊಟ್ಟಾನ ಅಂದರೆ ಈ ತ್ರಿಭುಜದ 2 ಭಾಗಗಳು ಕೊಟ್ಟಂಗಾಯ್ತು. ಇದು ಒಂದು 6 ಸೆಂಟಿಮೀಟ್ರ ಮತ್ತು ಇದೊಂದು 10 ಸೆಂಟಿಮೀಟ್ರ್. ಅಂದ್ರೆ ತ್ರಿಜ್ಯ ಎಷ್ಟಾಯ್ತಪ್ಪ? ಇದು AB ಒಂದು ವ್ಯಾಸ ಆಗ್ತೈತಿ, ಇದರ ಅರ್ಧ ಏನಪ್ಪ ತ್ರಿಜ್ಯ ಆಗ್ತೈತಿ, ಅದು 5 ಸೆಂಟಿಮೀಟ್ರ್ ಆಗಿಬಿಡ್ತದೆ. ಮತ್ತು ಅರ್ಧ ವೃತ್ತದಲ್ಲಿನ ಖಂಡದಲ್ಲಿ ಕೋನ ಎಷ್ಟಿರ್ತೈತಪ್ಪ ಅಂದ್ರೆ 90 ಡಿಗ್ರಿ ಇರ್ತೈತಿ, ನೆನಪಿಟ್ಕೋರಿ. ಇದು ಅಂಶ ನಿಮಗೆ ಗೊತ್ತಿರಬೇಕು. ಹಾಗಾಗಿ ನಮ್ಗೆ ಅರ್ಧ ವೃತ್ತಖಂಡದಲ್ಲಿನ ವೃತ್ತಖಂಡಗಳ ವಿಸ್ತೀರ್ಣ ಕಂಡುಹಿಡಿರಿ ಅಂತದ ಅನ್ಕೊ. ಇವೇ 2 ವೃತ್ತಖಂಡ, ಇದೊಂದು ACA ಇದೊಂದು ವೃತ್ತಖಂಡ, BCB ಇದು ಒಂದು ವೃತ್ತಖಂಡ. ಇವು ಎರಡರ ವಿಸ್ತೀರ್ಣ ಕಂಡುಹಿಡಿರಿ ಅಂತ ಹೇಳ್ತಾನ. ಇದನ್ನು ವೃತ್ತಖಂಡಗಳ ವಿಸ್ತೀರ್ಣ ಕಂಡ ಸುಲಭವಾದಂಥದ್ದು ನೋಡಪ್ಪ. ಹೆಂಗೆ ಕಂಡುಹಿಡ್ಬೋದು ನಾವೇನು ಮಾಡೋಣ, ಇಲ್ಲಿ ಫಸ್ಟ್ ಇನ್ನೊಂದು ಬಾಹು ಬೇಕು. ನಾವು ಈ ತ್ರಿಭುಜದ ವಿಸ್ತೀರ್ಣವನ್ನು ಈ ಅರ್ಧ ವೃತ್ತಖಂಡದಲ್ಲಿ ಈ ತ್ರಿಭುಜವನ್ನು ಮೈನಸ್ ಮಾಡಿಬಿಟ್ಟು ಅಂದ್ರೆ ಇವೆರಡೂ ಭಾಗ ಸಿಕ್ಬಿಡ್ತಾವೆ. ಹಾಗಾಗಿ ಮೊದಲು ನಾವು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡ್ಕೋಬೇಕಂದ್ರೆ ನಮಗೇನು ಬೇಕಪ್ಪ, ಈ ಬಾಹು ಮತ್ತು ಈ ಬಾಹು ಬೇಕು. ಯಾಕಪ್ಪ ಅಂದ್ರೆ ತ್ರಿಭುಜದ ವಿಸ್ತೀರ್ಣ ಕಂಡು ಸೂತ್ರ ಏನಪ್ಪ, 1/2 ಪಾದ ಗುಂಡೆ ಎತ್ತರ. ಇದು ಲಂಬಕೋನವನ್ನು ಉಂಟು ಮಾಡ್ಯಾವಲ್ಲ, ಇದು ಒಂದು ಪಾದ ಆತ, ಇನ್ನೊಂದು ಎತ್ತರ ಆಗ್ತೈತಿ. ಹಾಗಾಗಿ ತ್ರಿಭುಜ ABC ಯಲ್ಲಿ ಕೋನ C 90 ಡಿಗ್ರಿ. ಯಾಕಪ್ಪ ಅಂದ್ರೆ ಅರ್ಧ ವೃತ್ತಖಂಡದಲ್ಲಿ ಕೋನಗಳು ಲಂಬವಾಗಿರುತ್ತವೆ. ಹಾಗೆ ನಾವೀಗ ಪೈಥಾಗೋರಸ್ನ ಪ್ರಮೇಯ ಹಚ್ತೇನೋ, ಪೈಥಾಗೋರಸ್ ಪ್ರಮೇಯದಲ್ಲಿ 90 ಡಿಗ್ರಿ ಕೋನ ಅಭಿಮುಖ ಬಾಹು ವಿಕರ್ಣ ಆಗ್ತೈತಿ. ಹಾಗಾಗಿ ವಿಕರ್ಣದ ವರ್ಗ AB² = AC² + BC². ಇದು ಭಾಳಷ್ಟು ಇಂಪಾರ್ಟೆಂಟ್. ನೀವು ಪೈಥಾಗೋರಸ್ ಪ್ರಮೇಯ ಆಲ್ರೆಡಿ ನೀವು ತ್ರಿಕೋನಮಿತಿಯಲ್ಲಿ ಕೂಡ ಇದನ್ನು ಬಳಸಿರಿ. AB ಬೆಲೆ ಗೊತ್ತದ 10² 10 ಅಂದ್ರೆ 10² ಬರ್ದಾಗ 100 ಆಗಿಬಿಡ್ತು. AC ಬೆಲೆ 6 ಅದ, 6² ಅಂದ್ರೆ 36 ಆಗಿಬಿಡ್ತು. ಪ್ಲಸ್ BC ಗೊತ್ತಿಲ್ಲ. ಈ 36 ಈ ಕಡೆ ತಂದು ನಾನು 100 ಮೈನಸ್ ಮಾಡಿದೆ ಅಂದ್ರೆ ಎಷ್ಟು ಉಳಿತಪ್ಪ ಅಂದ್ರೆ 64 ಉಳಿತು. 64 ಕೂಡ ಒಂದು ವರ್ಗ ಸಂಖ್ಯೆ ಅದಿದೆ. ಅದ್ರ ವರ್ಗಪ್ಪ ಅಂದ್ರೆ 8ರ ವರ್ಗ. ಎರಡು ಕಡೆ ಸ್ಕ್ವೇರ್ ಬಿಟ್ಬಿಡೋಣ. ಹಾಗಾಗಿ BC ಬೆಲೆ ಬಂದುಬಿಡ್ತು 8 ಸೆಂಟಿಮೀಟರ್. ಓಕೆ, ಇವಾಗ ನಾವು ವೃತ್ತಖಂಡಗಳ ವಿಸ್ತೀರ್ಣ ಅಂತ ಬರ್ತೀನಿ ನಾನು. ವೃತ್ತಖಂಡಗಳ ವಿಸ್ತೀರ್ಣ ಏನಪ್ಪ ಅಂದ್ರೆ ಇಲ್ಲಿ ಅರ್ಧ ವೃತ್ತದ ವಿಸ್ತೀರ್ಣ ಕಂಡು ಹಿಡಿತೀನಿ ನಾನು. ಅರ್ಧ ವೃತ್ತದ ವಿಸ್ತೀರ್ಣ ಅದ್ರಾಗ ಏನು ಮಾಡ್ತೀನಪ್ಪ, ಈ ತ್ರಿಭುಜವನ್ನು ಕಳೀತೀನಿ. ತ್ರಿಭುಜದ ವಿಸ್ತೀರ್ಣ ಇಲ್ಲಿ ಅರ್ಧ ವೃತ್ತ ಕಂಡು ಹಿಡಿತೀನಪ್ಪ. ವೃತ್ತದ ವಿಸ್ತೀರ್ಣ ಸೂತ್ರ πr². ಅರ್ಧ ವೃತ್ತ ಅಂದ್ರೆ ಅದನ್ನೇ 1/2 ಗುಣಾಕಾರ ಮಾಡೋದು. ಮೈನಸ್ ತ್ರಿಭುಜದ ವಿಸ್ತೀರ್ಣ ಸೂತ್ರ ಏನಪ್ಪ ಅಂದ್ರೆ 1/2 ಪಾದ ಗುಂಡ್ಲೆ ಎತ್ತರ. ಇಲ್ಲಿ ನಮಗೇನು ಗೊತ್ತಪ್ಪ, 1/2 ಪೈನ ಬೆಲೆ 22/7 ಮತ್ತು ಈ ತ್ರಿಜ್ಯದ ಈ ವೃತ್ತದ ತ್ರಿಜ್ಯ ಇದು 5 ಸೆಂಟಿಮೀಟರ್. 5² ಮೈನಸ್ 1/2 ಪಾದ ಇದು ಒಂದು 6 ಎತ್ತರ. ಈ ಬಾವಿನ ಈ ಕಡೆ ಹಿಡಿದಿಲ್ಲ, BC 8 ಸೆಂಟಿಮೀಟರ್. 2 1 2 2 1 2 1 ಉಳಿದಿರೋದು ಎಷ್ಟಪ್ಪ ಇವಾಗ? ಇದು 5² 25. 25 ಗುಂಡ್ಲೆ 11. 25 ಗುಂಡ್ಲೆ 11. 11 5 55. 5 ಕೈಲ 11 2 22 22 27. 275/7 ಈ ಭಾಗ 11 ಗುಂಡ್ಲೆ 25. ಮೈನಸ್ ಇಲ್ಲಿ 2 1 2 2 4 8. ಉಳಿದಿರೋದು 6 ಗುಂಡ್ಲೆ 4 ಮೈನಸ್ 6 4 24. ಇನ್ನು ಇದೊಂದು ಭಿನ್ನರಾಶಿ, ಇದೊಂದು ಪೂರ್ಣಾಂಕ. ಹೆಂಗೆ ಸಂಕ್ಷೇಪಿಸ್ಬೇಕು ನಿಮ್ಗೆ ಆಲ್ರೆಡಿ ಗೊತ್ತದ. 7 ಛೇದ ಪದಗಳ ಲಸ್ ಆಗಿಬಿಡ್ತು. ಈ 275 ಹಾಗೇ ಬರೀತೀರಿ, ಇದನ್ನ ಗುಣಾಕಾರ ಮಾಡ್ತೀರಿ. ಮೈನಸ್ 7 4 28, 7 2 14, 14 2 16.
ಓಕೆ, ಇವಾಗ ಮತ್ತೆ ಸಂಕ್ಷೇಪಿಸೋಣ. ಇನ್ನು 275ರಾಗ 168 ಕಳೀರಿ. 15ರಾಗ 8 ಕಳೆದ್ರೆ 7 ಉಳಿತು. ಒಂದು ಕೈಲ 6 1 7 7 ಹೇಳ್ಕೊರ 0. 2ರಾಗ 1 ಕಳಿ 107. 107 ಅಪಾನ್ 7. ಇದು ವಿಸ್ತೀರ್ಣ ಬದಪ. ಇದು ವೃತ್ತಖಂಡಗಳ ವಿಸ್ತೀರ್ಣ. ನೀವು ಇದನ್ನೇ ಎಕ್ಸಾಮ್ದಾಗ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡಿಡಿದ್ರೆ ಕೂಡ ಕೇಳ್ಬೋದು. ಇಷ್ಟು ಮಾಡ್ಬೇಕು ನೋಡ್ರಿ. ವಿಸ್ತೀರ್ಣ ಬಂದಾಗ cm² ಅಂತ ಬರೀರಿ. ಇಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮಗೆ ಈಸಿಯಾಗಿ 3 ಅಂಕಗಳು ಸಿಗ್ತಾವೆ. ಓಕೆ ವಿದ್ಯಾರ್ಥಿಗಳೇ, ಇವಾಗ ನಾನು 4 ಪ್ರಶ್ನೆಯನ್ನು ಇತ್ತೀಚೆಗೆ ಕೇಳಿದಂತಹ ಪ್ರಶ್ನೆಗಳನ್ನು ಬಿಡಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿರಿ. ನಿಮ್ಗೆ ಇದೇ ಥರ ಯಾವ ಕ್ವಶನ್ ಇನ್ನು ಬೇಕು ಅದನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ನಾನು ಮುಂದಿನ ವಿಡಿಯೋದಲ್ಲಿ ಆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋವನ್ನು ಮಾಡ್ತೇನೆ. ಓಕೆ, ಧನ್ಯವಾದಗಳು ವಿದ್ಯಾರ್ಥಿಗಳೇ.